ನಮ್ಮ ಸಹೋದರ ಸಮಾನರಾದಂಥ ಒಬ್ಬ ಯುವ ಮುಖಂಡರು ಎಚ್ ಎನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣದ ಬಗ್ಗೆ ವಿಷಯವನ್ನು ಪ್ರಸ್ತಾಪನೆ ಮಾಡಿ ಭಾನುವಾರ 15ನೇ ತಾರೀಕು ಬಂದ್ ಮಾಡ್ತೀವಿ ಅಂತ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿರೋದು ನೋಡಿದೆ. ಸೊ ನಾನು ಈ 15ನೇ ತಾರೀಕು ಬಂದ್ಗೆ ಈ ಎಚ್ ಎನ್ ವ್ಯಾಲಿ 3ನೇ ಹಂತ ಶುದ್ಧೀಕರಣಕ್ಕೆ ವಿರೋಧಿಯಲ್ಲ, ಶಾಶ್ವತ ನೀರಾವರಿ ಹೋರಾಟಕ್ಕೆ ವಿರೋಧಿಯಲ್ಲ, 15ನೇ ತಾರೀಕು ಬಂದ್ಗೆ ವಿರೋಧಿಯಲ್ಲ. ಆದರೆ ಈ 15ನೇ ತಾರೀಕು ಬಂದನ್ನು ಏನು ಡಿಕ್ಲೇರ್ ಮಾಡಿದ್ದಾರೆ, ಇದು ಪೂರ್ವಾಪರ ಯೋಚಿಸದೆ ದುಡುಕಿನ ನಿರ್ಧಾರ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ಈ ಬಂದು ಪೂರ್ವಾಪರ ಯೋಚಿಸಿದೆ ದುಡುಕಿನ ನಿರ್ಧಾರ ಅಂತ ನಾನು ಭಾವಿಸಿದ್ದೀನಿ. ಕಾರಣ ಒಂದು, ಭಾನುವಾರ ಯಾವುದೇ ಬಂದು ಚಿಕ್ಕಬಳ್ಳಾಪುರ ಇತಿಹಾಸದಲ್ಲಿ ಆಗಿರೋದು ನಾನು ಕಾರಣ 77ರಿಂದ ನನ್ನ ವಿದ್ಯಾರ್ಥಿ ದಶೆಯಿಂದ ನಾನು ನೋಡಿದ್ದೀನಿ. ಭಾನುವಾರ ಯಾರೂ ಚಿಕ್ಕಬಳ್ಳಾಪುರದಲ್ಲಿ ಬಂದ್ ಮಾಡಿರೋ ಇತಿಹಾಸ ಇಲ್ಲ. ಭಾನುವಾರ ಬಂದ್ ಮಾಡೋದ್ರಿಂದ ನಿಮ್ಮ ಬಂದಿನ ಉದ್ದೇಶ ಆಡಳಿತಕ್ಕಾಗಲಿ, ಜನಪ್ರತಿನಿಧಿಗಳಾಗಲಿ, ಸರ್ಕಾರಕ್ಕಾಗಿ ಮುಟ್ಟೋದಿಲ್ಲ. 3ನೇ ಪಾಯಿಂಟು. ದ್ವಿತೀಯ PUC ಪರೀಕ್ಷೆಗಳು ನಡೀತಾ ಇರೋದ್ರಿಂದ 17ನೇ ತಾರೀಕುವರೆಗೂ ದ್ವಿತೀಯ PUC ಪರೀಕ್ಷೆಗಳಿದೆ. ಈ ಬಂದ್ನಿಂದ ಇನ್ನು 2 ಸಬ್ಜೆಕ್ಟ್ಸು ಪೆಂಡಿಂಗ್ ಇರುತ್ತೆ. ಆ ವಿದ್ಯಾರ್ಥಿ ಪೋಷಕರ ಮೇಲೆ ಡೈರೆಕ್ಟ್ ಇಂಡೈರೆಕ್ಟು ಪರಿಣಾಮ ಬೀಳುತ್ತೆ. ಅದಂತರ ಭಾನುವಾರ 15 ಬಂದ್ ಆಗ್ತಾ ಇದ್ದಂಗೆ 3ನೇ ದಿವಸಕ್ಕೆ ಉಗಾದಿ ಹಬ್ಬ ಬರ್ತಾ ಇದೆ. ಉಗಾದಿ ಹಬ್ಬ ಅಂದರೆ ಹಿಂದೂಗಳಿಗೆ ವರ್ಷಕ್ಕೊಂದು ಸಾರಿ ಬರುವಂಥ ಪವಿತ್ರವಾದಂಥ ಹಬ್ಬ. ಈ ಹಬ್ಬಕ್ಕೆ ಒಂದು ವಾರ 10 ದಿವಸದಿಂದ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಬಟ್ಟೆ ಹೊಲಿಸೋದು, ಬಟ್ಟೆ ತರೋದು, ಹಣ್ಣು ಹಂಪಲುಗಳು. ಇದೇ ಸಮಯದಲ್ಲಿ ಅವ್ರ ಪ್ಲ್ಯಾನಿಂಗಿಗೆ ಎಲ್ಲನೂ 2-3 ದಿವಸ ಹಿಂದೆ ಬಂದಾದಾಗ ಅವರು ಡಿಸ್ಟರ್ಬ್ ಆಗ್ತಾರೆ. ಉಗಾದಿ ಆಗಿದ ತಕ್ಷಣ ನೆಕ್ಸ್ಟ್ ಡೇನೇ ವರಸಡಿಕೆ ಬರ್ತದೆ. ವರಸಡಿಕೆ ಅನ್ನೋದು ವರ್ಷದಲ್ಲಿ ಒಂದು ಸಾರಿ ತುಂಬ ವಿಜೃಂಭಣೆಯಿಂದ ಹಳ್ಳಿ ಕಡೆ, ಟೌನ್ ಕಡೆ ಆಚರಣೆ ಮಾಡ್ತಾರೆ. ಆ ಸಮಯದಲ್ಲಿ ರೈತರು ಬೆಳೆದಿರ್ತಕ್ಕಂತಹ ಹಣ್ಣು ಹಂಪಲು ತರಕಾರಿಗಳಿಗೆ ಉತ್ತಮ ಬೆಲೆ ಬಂದಿರ್ತದೆ. ಕುರಿ, ಮೇಕೆ, ಕೋಳಿ, ಮೀನು, ಬೇರೆ ಬೇರೆ ರೈತರ ಒಂದು ಉತ್ಪನ್ನಗಳೇನಿದೆ ಇದಕ್ಕೆ ಹೆಚ್ಚಿನ ದರ ಬಂದು ಅವರು ಮಾರಿ ಆ ದುಡ್ಡಿಂದ ಸಂತೋಷಪಟ್ಟು ಅವರು ಬೆಳವಣಿಗೆ ಆಗುವಂಥ ಪರಿಸ್ಥಿತಿ. ಉಗಾದಿ ಹಬ್ಬದ 3 ದಿವಸ ಹಿಂದೆನೇ ಇದು ಮಾಡೋದ್ರಿಂದ ಹಿಂದೂಗಳ ಪವಿತ್ರವಾದ ಹಬ್ಬದ ಮೇಲೆ, ಆ ಜನಗಳ ಮನೋಸ್ಥಿತಿ ಮೇಲೆ ಇದು ಹೊಡೆತ ಬೀಳ್ತದೆ. ಉಗಾದಿ ಹಬ್ಬ ವರ್ಷಕ್ಕಾಗಿದ್ದು ನೆಕ್ಸ್ಟ್ ಡೇನೇ ರಂಜಾನ್ ಹಬ್ಬ ಬರುತ್ತೆ 21ನೇ ತಾರೀಕು. ಮುಸಲ್ಮಾನ್ ಬಂಧುಗಳ ಪವಿತ್ರವಾದಂಥ ರಂಜಾನ್ ಹಬ್ಬ. ಅವರು 1 ತಿಂಗಳಿನಿಂದ ರೋಜಾ ಇದ್ದು ಆವತ್ತು ರಂಜಾನ್ ಹಬ್ಬದ ದಿವಸ ಹಬ್ಬ ಮಾಡಿ ರೋಜಾ ಬಿಡ್ತಾರೆ. ಈ ರಂಜಾನ್ ಹಬ್ಬಕ್ಕೆ ವಿಶೇಷವಾದಂಥ ಒಂದು ವ್ಯಾಪಾರ ವಹಿವಾಟು ನಡೀತದೆ. ಬಟ್ಟೆ ಅಂಗಡಿಗಳಲ್ಲಾಗ್ಬೋದು, ಡ್ರೈ ಫ್ರೂಟ್ಸ್ ಆಗ್ಬೋದು, ಬೇರೆ ಬೇರೆ ವಿವಿಧ ರೀತಿಯ ಸಿಹಿ ತಿನಿಸುಗಳು, ಬೇರೆ ಬೇರೆ ವ್ಯಾಪಾರಗಳು ನಡೀತದೆ. 3 ದಿವಸ ಹಿಂದೆನೇ ಇದು ಬಂದ್ ಮಾಡಿ, ಹಿಂದೆನೇ ಉಗಾದಿ ಹಬ್ಬ, ಹಿಂದೆನೇ ವರಸಡಿಕೆ, ಹಿಂದೆನೇ ರಂಜಾನ್ ಹಬ್ಬ ಬರ್ತಾ ಇರೋದ್ರಿಂದ ಎಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲಿರೋ ಉದ್ಯಮಿಗಳಿಗೆ, ವ್ಯಾಪಾರಸ್ಥರಿಗೆ ಇದರಿಂದ ತುಂಬ ತೊಡಕಾಗ್ತದೆ. ಈ ಬಂದು ಉದ್ದೇಶ ಜನ ಇಷ್ಟಪಟ್ಟು ಸ್ವೀಕಾರ ಮಾಡೋದಿಲ್ಲ. ಆ ಥರದ ಒಂದು ಪರಿಸ್ಥಿತಿ ಇದೆ. ನಂತರ ತಾಲೂಕು ಎಲ್ಲ ಹಳ್ಳಿಗಳಲ್ಲಿರುವ ಕ್ರಷರ್ಗಳು, ಇಟ್ಟಿಗೆ ಫ್ಯಾಕ್ಟ್ರಿಗಳು, ಕಲ್ಲು ಗಣಿಗಾರಿಕೆಗಳು, ಕೋಳಿ ಫಾರಮ್ಗಳಲ್ಲಿರುವಂತಹ ಉತ್ತರ ಕರ್ನಾಟಕದ ಜನ, ಉತ್ತರ ಭಾರತದ ಜನ, ನೇಪಾಳಿ ಜನ ವಾರಕ್ಕೊಂದು ಸಾರಿ ಶನಿವಾರ ಬಂಡವಾಳ ತಗೊಂಡು ಭಾನುವಾರ ವಾರಕ್ಕಾಗುವಷ್ಟು ದಿನಸಿ ಪದಾರ್ಥಗಳು, ತರಕಾರಿಗಳು, ಬಟ್ಟೆಗಳು, ಅವರ ದೈನಂದಿನ ಒಂದು ಏನೇನು ಬಳಸುವಂಥ ವಸ್ತುಗಳಿದೆ ಅದನ್ನು ಅವರು ಭಾನುವಾರ ಮಾತ್ರ ಪರ್ಚೇಸ್ ಮಾಡ್ತಾರೆ. ಸಂತೆ ಮಾರ್ಕೆಟ್ ಆಗ್ಬೋದು, ಬಜಾರ್ ರಸ್ತೆ ಆಗ್ಬೋದು, ಬಲಮುರಿ ಸರ್ಕಲ್ ಆಗ್ಬೋದು, ಬಸ್ ಸ್ಟ್ಯಾಂಡಲ್ಲಿ ಆಗ್ಬೋದು. ಈ ಯಾರ್ಯಾರು ಕೋಳಿ ಫಾರಮ್ಮು, ಕ್ರಷರ್ಗಳು, ಇಟ್ಟಿಗೆ ಫ್ಯಾಕ್ಟ್ರಿಗಳಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ರಾಜ್ಯದ ಜನರಿಗೆ ಒಂದೇ ದಿವಸ ಸಿಗೋದು ಭಾನುವಾರ ಪರ್ಚೇಸಿಂಗ್ ಮಾಡೋದಕ್ಕೆ. ಸೊ ಅವ್ರಿಗೆ ಅದು ತುಂಬ ಹೊಡೆತ ಆಗ್ತದೆ ಅವ್ರಿಗೆ. ಇದು ಬಿಟ್ಟು ಈ ಏನು ಈ ಅಂಗಡಿಗಳು ಯಾರಿದ್ದಾರೆ, ಸಂತೆ ಮಾರ್ಕೆಟ್ ಆಗ್ಬೋದು, ಆಮೇಲೆ ಟೌನಲ್ಲೆಲ್ಲ ಆಗ್ಬೋದು, ಬಜಾರ್ ರೋಡಲ್ಲಿ ಆಗ್ಬೋದು, ನಮ್ಮ ಈ ವ್ಯಾಪಾರ ಮಾಡೋರು ಭಾನುವಾರ ಒಂದು ದಿವಸದ ಮೇಲೆ ದೃಷ್ಟಿ ಇಟ್ಕೊಂಡಿರ್ತಾರೆ. ಅವತ್ತು ತುಂಬ ವ್ಯಾಪಾರ ಆಗುತ್ತೆ. ಎಲ್ಲ ಹಳ್ಳಿ ಸುತ್ತಮುತ್ತಲ ಹಳ್ಳಿನ ಕೋಳಿ ಫಾರಮ್ ನೌಕರರು, ಇಟ್ಟಿಗೆ ಫ್ಯಾಕ್ಟ್ರಿ ನೌಕರರು ಇವರೆಲ್ಲ ಬಂದು ಅವತ್ತು ವ್ಯಾಪಾರ ಮಾಡ್ತಾರೆ. ಆ ಒಂದು ದಿವಸ ಭಾನುವಾರ ವ್ಯಾಪಾರ ಆದರೆ ಮುಂದಿನ ಭಾನುವಾರದವರೆಗೂ ಅವ್ರಿಗೆ ವ್ಯಾಪಾರ ಇದಿಲ್ಲ. ಆಮೇಲೆ ಭಾನುವಾರ ಏನಾಗ್ತದೆ, ಮಟನ್ನು, ಚಿಕನ್ನು, ಫಿಶ್ಶು, ನಾನ್ ವೆಜ್ ಹೋಟ್ಲುಗಳು, ಬಾರುಗಳು ಅತಿ ಹೆಚ್ಚಿನ ಬಿಸ್ನೆಸ್ ಆಗುವಂಥ ದಿನ ಭಾನುವಾರ. ಆವತ್ತು PGಗಳಲ್ಲಿರೋರು ಇರ್ತಾರೆ, ಹಾಸ್ಟೆಲ್ಗಳಿರೋರು ಮಕ್ಕಳು ಬೇರೆ ಬೇರೆ ಕಡೆ, ಗಂಡ ಹೆಂಡತಿ ಬೇರೆ ಬೇರೆ ಕಡೆ ಇದ್ದು ಒಂದೇ ದಿವಸ ಬೆರೆತು ಅವತ್ತೇನೋ ಅವ್ರಿಗೆ ದೇವ್ರು ಕೊಟ್ಟಂಗೆ ಒಂದು ಅರ್ಧ kg ಮಟನ್ನು ಏನೋ ಬೇಯಿಸ್ಕೊಂಡು ತಿಂದ್ಕೊಂಡು ನಿರ್ಗಮಿಸೋರು ಇರ್ತಾರೆ. ನಾವು ಭಾನುವಾರನೇ ಬಂದ್ ಮಾಡೋದ್ರಿಂದ ಏನಾಗ್ತದೆ, ಆ PGಗಳಲ್ಲಿರೋ ಮಕ್ಕಳನ್ನು ಕರ್ಸ್ಕೊಳಕ್ಕಾಗಲ್ಲ, ಗಂಡ ಹೆಂಡತಿ ಬೆರೆಯೋಕ್ಕಾಗಲ್ಲ. ಆ ಭಾನುವಾರ ಮಿಡ್ಲ್ ಕ್ಲಾಸ್ ಆ್ಯಂಡ್ ಬಿಲೋ ಅವರು ಏನೋ ಒಂದು ಸಂತೋಷ ಪಡುವಂಥ ಅವ್ರ ಕ್ಷಣಗಳು ಕಸಿದ್ಕೊಂಡಂಗೆ ಆಗುತ್ತೆ. ಇದು ಭಾನುವಾರದ ಒಂದು ವಿಶೇಷತೆ. ತದನಂತರ ಏನಾಗ್ತದೆ, ಕೆಲವು ವ್ಯಾಪಾರಸ್ಥರು ಉದ್ಯಮ ಸರ್ಟಿಫಿಕೇಟ್ ಮಾಡಿರ್ತಾರೆ, ಲೇಬರ್ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಮಾಡಿರ್ತಾರೆ, GST ಕಟ್ತಾರೆ, FFSL ಫುಡ್ ಡಿಪಾರ್ಟ್ಮೆಂಟ್ ಲೈಸೆನ್ಸ್ ತಗೊಂಡಿರ್ತಾರೆ.
ಅವರು 10-15-20 ಜನಕ್ಕೆ ತಿಂಗಳು ಸಂಬಳಕ್ಕೆ ಇಟ್ಕೊಂಡಿರ್ತಾರೆ. ತಿಂಗಳಾನುಗಟ್ಟಲೆ 50,000 ಲಕ್ಷ ಸಂಬಳಕ್ಕೆ ಬಾಡಿಗೆಗಳು ಕಟ್ಟೋದಿರ್ತಾರೆ. ಒಂದು ದಿವಸ ಭಾನುವಾರ ನೀವು ಬಂದ್ ಮಾಡೋದ್ರಿಂದ ಇಷ್ಟು ಡಿಪಾರ್ಟ್ಮೆಂಟ್ಗಳಿಗೆ ವರ್ಷಕ್ಕೊಂದು ಸಾರಿ ಫೀಸ್ ಕಟ್ಬಿಟ್ಟಿರ್ತಾರೆ ಅವರು. ಸೊ ಆ ಫೀಸ್ ವಾಪಸ್ ಬರೋದಿಲ್ಲ. ತದನಂತರ ಏನಾಗ್ತದೆ, ಟಾಯ್ಲೆಟು ಚಿಕ್ಕಬಳ್ಳಾಪುರದಲ್ಲಿರೋ ಟಾಯ್ಲೆಟ್ಗಳು ನಗರಸಭೆಯಿಂದ ಆಕ್ಷನಲ್ಲಿ ತಗೊಂಡಿರ್ತಾರೆ, ಬಸ್ ಸ್ಟ್ಯಾಂಡ್ ಸುಂಕ ಆಕ್ಷನಲ್ಲಿ ತಗೊಂಡಿರ್ತಾರೆ, ಫುಟ್ಪಾತ್ ಸುಂಕ ಆಕ್ಷನಲ್ಲಿ ತಗೊಂಡಿರ್ತಾರೆ, ಪಾರ್ಕಿಂಗ್ ಶುಲ್ಕ ಲಕ್ಷಾಂತರ ರೂಪಾಯಿ ಸುಂಕ ತಗೊಂಡು GST ಹಾಕಿ ಸರ್ಕಾರಕ್ಕೆ ಹಣ ಕಟ್ಟಿರ್ತಾರೆ. ಈ ಒಂದು ದಿವಸ ಮುಚ್ಚೋದ್ರಿಂದ ಅವನು ಆ ಪಾರ್ಕಿಂಗ್ ದುಡ್ಡು ನಾಳೆ ಇಸ್ಕೊಳ್ಳೋಕ್ಕಾಗಲ್ಲ, ಆ ಫುಟ್ಪಾತ್ ಸುಂಕದ ದುಡ್ಡು ನಾಳೆ ಇಸ್ಕೊಳ್ಳೋಕ್ಕಾಗಲ್ಲ. ಅವನು ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸುವಂಥ ಪರಿಸ್ಥಿತಿ ಇದೆ. ಉಗಾದಿ ರಂಜಾನ್ ಟೈಮಲ್ಲಿ ಈ ಭಾನುವಾರ ಬಂದಿರೋದ್ರಿಂದ ಈ ರಂಜಾನ್ ಹಬ್ಬ, ಉಗಾದಿ ಹಬ್ಬ ಆಗಿ PUC ಎಕ್ಸಾಮ್ ಎಲ್ಲ ಆಗಿ ಈ ರೈತರು ವ್ಯಾಪಾರಸ್ಥರು ಏನು ಗಳಿಕೆ ಮಾಡೋಂಥ ಒಂದು ವಿಶೇಷವಾದಂಥ ರಂಜಾನ್ ಉಗಾದಿ ಹಬ್ಬನ ಬಿಟ್ಟು ತದನಂತರ ತಾವು ಯಾರಾದರೂ 4-5 ಜನ ಸಮುದಾಯದ 4-5 ಉದ್ದಿಮೆ ಮಾಡೋಂಥವ್ರನ್ನ, 4-5 ಸಮುದಾಯಗಳಲ್ಲಿ ಈ ಬಂಧುಗಳ ಬಗ್ಗೆ ಅನುಭವ ಇರೋಂಥವ್ರನ್ನ ತಗೊಂಡು ಚರ್ಚೆ ಮಾಡಿ ಸೂಕ್ತವಾದ ದಿನವನ್ನು ಸರ್ಕಾರಕ್ಕೆ, ಆಡಳಿತಕ್ಕೆ ನಿಮ್ಮ ಏನು ಈ ಗುರಿ ಇದೆ ಅದು ಮುಟ್ಟೋ ಥರ ನೀವು ಮಾಡಬೇಕು. ಭಾನುವಾರ ಮಾಡೋದ್ರಿಂದ ನೀವು ಅಂದ್ಕೊಂಡಂಗೆ ಈ ಬಂಧನ ಬಿಸಿ ಸರ್ಕಾರಕ್ಕಾಗಲಿ ಆಡಳಿತಕ್ಕಾಗಲಿ ಜನಪ್ರತಿನಿಧಿಗಳಿಗಾಗಿ ಮುಟ್ಟೋದಿಲ್ಲ. ಸಾರ್ವಜನಿಕರಿಗೆ ವಿಶೇಷವಾದಂಥ ಒಂದು ನಷ್ಟ ಆಗಿ ಸಾರ್ವಜನಿಕರು ತಮ್ಮ ಮೇಲೆ ಇಟ್ಕೊಂಡಿರೋಂಥ ಅಭಿಪ್ರಾಯ ವ್ಯತ್ಯಾಸ ಆಗ್ತದೆ. ನಂತರ 15-16ರಲ್ಲಿ ನೀರಿನ ಪ್ರಾಜೆಕ್ಟ್ ತರಬೇಕು ಅಂತೇಳಿ ಯಾರು ಈ ತಾಲೂಕವರು ಕೊಳಚೆ ನೀರಿಗೆ ಯಾರು ಕೇಳಿದವರಲ್ಲ. ಆವಾಗ ತಾವೇ ಕೊಳಚೆ ನೀರು ಬೇಡ ಅಂತೇಳಿ ಶಾಶ್ವತ ನೀರಾವರಿ ಸಮಿತಿ ಅಧ್ಯಕ್ಷರು ಆಂಜನೇಯ ರೆಡ್ಡಿ ಅವರು ಆಲ್ ಇಂಡಿಯಾ ಪೊಲ್ಯೂಷನ್ ಸೆಂಟ್ರಲ್ ಬೋರ್ಡಿಂದ ಡೀಟೇಲ್ಸ್ ತಗೊಂಡು ಬೇಡ ಅಂತ ಪರಿಪರಿಯಾಗಿ ಹೇಳಿ ಈ ಥರ ಏನೇನು ಸಾಧಕ ಬಾಧಕಗಳ ಬಗ್ಗೆ ಶಾಶ್ವತ ನೀರಾವರಿ ಸಮಿತಿಯಲ್ಲಿ ಇದ್ದವರು ಅವತ್ತು ತುಂಬ ಮನವರಿಕೆ ಮಾಡಿದ್ರು. ಆ ಲ್ಯಾಬ್ ರಿಪೋರ್ಟ್ಗಳೆಲ್ಲ ತಂದು ಮನವರಿಕೆ ಮಾಡಿದ್ರು. ಅವತ್ತು ಏಕಾಏಕಿ ಯಾವ ಉದ್ದೇಶ ಇಟ್ಕೊಂಡ್ರು ತಂದು ಕೊಚ್ಚೆ ನೀರು ತುಂಬಿಸಿದ್ರಿ. ಇದರಲ್ಲಿ ಏನಾಗಿದೆ, ಈ ಕೊಚ್ಚೆ ನೀರು ತಂದವ್ರ ಹೆಂಡತಿ ಮಕ್ಕಳು ಸಂಸಾರ ಈ ಊರಲ್ಲಿ ಇಲ್ಲ. ಅವ್ರು ಈ ಊರಲ್ಲಿ ತರಕಾರಿ ತಿನ್ನಲ್ಲ, ಹಣ್ಣು ತಿನ್ನಲ್ಲ, ಸೊಪ್ಪು ತಿನ್ನಲ್ಲ, ನೀರು ಕುಡಿಯಲ್ಲ, ಸ್ನಾನ ಮಾಡಲ್ಲ. ಈ 18ನೇ ಇಸ್ವಿಯಲ್ಲಿ ಕೊಳಚೆ ನೀರಿನ ಬಗ್ಗೆ ಪ್ರಸ್ತಾಪ ಮಾಡಿದವರು ಈ ಊರಲ್ಲಿಲ್ಲ. ಅವ್ರು ತರಕಾರಿ ತಿನ್ನಲ್ಲ, ಹಣ್ಣು ತಿನ್ನಲ್ಲ, ನೀರು ಕುಡಿಯಲ್ಲ, ಸ್ನಾನ ಮಾಡಲ್ಲ. ಈವಾಗ 3ನೇ ಹಂತದ HN ವ್ಯಾಲಿ ಶುದ್ಧೀಕರಣಕ್ಕೆ ಹೋರಾಟಗಾರರು ಯಾರು ಇಲ್ದಿದ್ದಾರೆ, ಅವ್ರದ್ದು ಈ ಮನೆ ಇಲ್ಲ, ಇಲ್ಲಿ ಸೊಪ್ಪು ತಿನ್ನಲ್ಲ, ತರಕಾರಿ ತಿನ್ನಲ್ಲ, ಹಾಲು ಕುಡಿಯಲ್ಲ. ಅವರು ಈ 3 ಜನನು ಒಂದೇ ಊರಿಗೆ ಸೇರಿರ್ತಾರೆ ಅನ್ನೋದನ್ನು ಒಂದು ವಿಶೇಷವಾದಂಥ ಒಂದು ಪರಿಸ್ಥಿತಿ ಈ ತಾಲೂಕಿಗೆ ಬಂದಿರುವಂಥ ದುರ್ಭಾಗ್ಯ. ಅದಾದ ಮೇಲೆ ಏನಾಗ್ತದೆ, ಇಲ್ಲಿ ವಾಸವಿದ್ದು ವ್ಯಾಪಾರ ಮಾಡಿ ಒಂದು ಮಂಡಿ ಇಟ್ಕೊಂಡು, ಒಂದು ಸಿಮೆಂಟ್ ಅಂಗಿ, ಕಮ್ಮಡಿ ಅಂಗಿ ಇಟ್ಕೊಂಡು ಬೇರೆ ಉದ್ಯಮಗಳು ಮಾಡಿ ಒಂದು 10 ಜನಕ್ಕೆ ತಿಂಗಳು ಸಂಬಳ ಕೊಟ್ಟು ಒಂದು 50ರಿಂದ ಲಕ್ಷ ರೂಪಾಯಿ ಬಾಡಿಗೆ ಕಟ್ಟಿ, ಲೈಸೆನ್ಸ್ಗಳು ಕಟ್ಟಿ, ನಗರಸಭೆ ವೇಸ್ಟ್ ವ್ಯಾನ್ಗಿಂದ ದುಡ್ಡು ಕಟ್ಟಬೇಕು. ಹೋಟ್ಲುಗಳವರು ನಗರಸಭೆ ಬಂದು ವೇಸ್ಟ್ ವ್ಯಾನ್ ತುಂಬಿಸ್ಕೊಂಡ್ರು, ಅದಕ್ಕೂ ದುಡ್ಡು ಕಟ್ಟಬೇಕು. ಈ ಥರ ಪ್ರತಿಯೊಂದಕ್ಕೂ ದುಡ್ಡು ಕಟ್ಟಿ ವ್ಯವಹಾರ ಮಾಡಿ ಉದ್ದಿಮೆ ಮಾಡೋರಿಗೆ ಈ ಭಾನುವಾರದ ಬಂದು ತುಂಬ ಹೊಡೆತ ಬೀಳ್ತದೆ. ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗುವಂಥ ರಂಜಾನ್ ಉಗಾದಿ ಹಬ್ಬದ ಟೈಮಲ್ಲಿ ಮಾಡ್ತಾ ಇರೋದ್ರಿಂದ ಸಾರ್ವಜನಿಕರು ಇದನ್ನು ಮರೀದಿರೋದು ನೆನಪಿಟ್ಕೊಂಡು ತಮ್ಮ ಉದ್ದೇಶ ಏನಿದೆ ಅದಕ್ಕೆ ಸಹಕಾರ ಬೆಂಬಲ ಕೊಡೋದು ತುಂಬ ಕಡಿಮೆ ಅಂದ ನನ್ನ ಒಂದು ಭಾವನೆಯಲ್ಲಿ. ನೀವು ಬಂದು ಮಾಡಲೇಬೇಕು ಇದು ಬಿಟ್ಟು ನೀವು ಅಂತಂದಾಗ ನಾವು ಏನೂ ಮಾಡೋಕ್ಕಾಗಲ್ಲ. ನನ್ನ ಉದ್ದೇಶದಲ್ಲಿ ಏನು, ಈ ರಂಜಾನ್ ಉಗಾದಿ ಆದಮೇಲೆ ಹಬ್ಬದ ವಾತಾವರಣದ ಸಡಿಲ ಆದಮೇಲೆ ಬೇರೆ ವರ್ಕಿಂಗ್ ಡೇಸಲ್ಲಿ ಭಾನುವಾರ ಎಲ್ಲೂ ಬಂದ್ ಮಾಡಿರೋದು ನಾನು ನೋಡೇ ಇಲ್ಲ ಬಿಡಿ. ನಾನು 77ರಿಂದ ನೋಡಿದ್ದೀನಿ. 13ನೇ ಇಸ್ವಿ 14ನೇ ಇಸ್ವಿಯಲ್ಲಿ ಲಾಸ್ಟ್ ಬಂದು ಒಂದಾಯಿತು. MG ರೋಡಲ್ಲಿ ಯಾರೋ ಒಬ್ಬರು ತೀರ್ಕೊಂಡಾಗ ಯಾವುದೋ ದುರ್ಘಟನೆಯಲ್ಲಿ ಆಗಿದ್ದು ಬಂದುಬಿಟ್ರೆ ಈ 13 ವರ್ಷ 14 ವರ್ಷದಲ್ಲಿ ಯಾವುದೂ ಬಂದಾಗಲಿಲ್ಲ. ಆಮೇಲೆ ತಮ್ಮಲ್ಲಿ ನಾನು ವಿನವಿ ಮಾಡ್ಕೊಳ್ಳೋದು ಏನಂದರೆ, ಬಂದು ಹೆಂಗೆ ಮಾಡಬೇಕು, ಎಷ್ಟು ಜನ ಇರಬೇಕು, ಎಷ್ಟೊತ್ತಿಗೆ ಬಂದು ಸ್ಟಾರ್ಟ್ ಮಾಡಬೇಕು, ಅದರದ ಒಂದು ಕಾರ್ಯ ಕ್ಷಮತೆ ಇರ್ತದೆ. ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟೊತ್ತಿಗೆ ಬಂದ್ ಮಾಡೋಕ್ಕೆ ಬರ್ತೀರಾ, ಎಷ್ಟೊತ್ತು ಬಂದು ಮಾಡೋ ಥರ ನಿಮ್ಮ ಉದ್ದೇಶ ಇದೆ ಅನ್ನೋದನ್ನು ಸಾರ್ವಜನಿಕರಿಗೆ ತಾವು ತಿಳಿಸ್ಬೇಕು. ಹಿಂದೆ ಬಂಧುಗಳಾಗೋ ಟೈಮಲ್ಲಿ 5 ಗಂಟೆಗೆ 2 ವೀಲರ್ಗಳಲ್ಲಿ ಒಂದು 1000 2 ವೀಲರ್ ಬಂದು MG ರೋಡಲ್ಲಿ ಒಂದು 200 2 ವೀಲರು, ಬ್ರಿಡ್ಜ್ ಹತ್ರ 200 2 ವೀಲರು, ಶಿಡ್ಘಾಟ ರೋಡಲ್ಲಿ 200 2 ವೀಲರು, ಕ್ಯಾಂಪಸ್ ಕಡೆ ರೈಲ್ವೆ ಗೇಟ್ ಹತ್ರ 200 2 ವೀಲರ್ ಇಟ್ಕೊಂಡು ಅವ್ರು 5-5ವರೆಗೆ ಸ್ಟಾರ್ಟ್ ಮಾಡಿ ಅವ್ರು ಯಾವ ಥರ ಮಾಡ್ತೀವಿ ಅಂತ ಪ್ರೋಗ್ರಾಮು ಇವೆಲ್ಲ ಮಾಡೋರು. ತಾವು ಸಾಲಿ ತುಂಬ ಬಂದ್ ಅಂತ ಇದ್ದೀರಾ, ನಿಮ್ಮ ಬಂದು ಯಾವುದು ವ್ಯವಸ್ಥೆ ಇದೆ, ಯಾವ ಥರ ನೀವು ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಇದಕ್ಕೆಲ್ಲ ಯಾವ ಥರ ಜವಾಬ್ದಾರಿ ಕೊಡ್ತೀರಾ, ಯಾವ ಥರ ಜವಾಬ್ದಾರಿ ಸ್ಟೆಪ್ಗಳು ತೊಗೊಂಡಿದ್ದೀರಾ ಅನ್ನೋದು ಸಾರ್ವಜನಿಕರು ಕೇಳ್ತಾ ಇದ್ದರೆ ಅದ್ರ ಬಗ್ಗೆ ಹೇಳಬೇಕಾಗುತ್ತೆ. ಈ ಭಾನುವಾರ 14 ಮದುವೆ ಇದೆ, 15 ಇದೆ, 16 ಮದುವೆ ಇದೆ. ತಾವು ಎಲ್ಲ ಕಲ್ಯಾಣ ಮಂಟಪಗಳಿಗೆ ಹೋಗಿ ವಿಚಾರಿಸ್ರಿ. 14, 15, 16 ಸತತವಾಗಿ ಎಲ್ಲ ಚೌಲ್ಟ್ರಿಗಳಲ್ಲೂ ಮದುವೆ ಇದೆ. ತಾವು ಭಾನುವಾರ ಬಂದ್ ಮಾಡೋದ್ರಿಂದ ಏನಾಗುತ್ತೆ, ಬಾಗೇಪಲ್ಲಿ ಕಡೆಯಿಂದ ಬಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಅವರು ಇದು ಒಕ್ಕಲಿಗರ ಚೌಲ್ಟ್ರಿ ಆಗ್ಬೋದು, ಶ್ರೀದೇವಿ ಪ್ಯಾಲೇಸ್ ಆಗ್ಬೋದು, ಹರ್ಷೋದಯ ಆಗ್ಬೋದು, ಈ ಚೌಲ್ಟ್ರಿಗೆ ಹೋಗ್ಬೇಕಾದ್ರೆ ಅವತ್ತು ಆಟೋ ಇರೋದಿಲ್ಲ ಬಂದ್ ಮಾಡಿದ್ರೆ. ಇಲ್ಲಿಂದ ಬಿಸಿಲಲ್ಲಿ ಆ ಹೆಂಡತಿ ಮಕ್ಕಳು ಬಂದು ರೆಡಿಯಾಗಿರೋರು ಆ ಚೌಲ್ಟ್ರಿಗಳಿಗೆ ಹೋಗಿ ಬರೋಕ್ಕಾಗಲ್ಲ. ಆ ಚೌಲ್ಟ್ರಿಗಳಿಗೆ ಏನಾದರೂ
ಅವರು ತಿಂಗಳಾನುಗಟ್ಟಲೆ ಪ್ಲಾನ್ ಮಾಡ್ಕೊಂಡು ಮದುವೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಾ ಇರ್ತಾರೆ. ನೀವು ಏಕಾಏಕಿ ಬಂದು ಡಿಕ್ಲೇರ್ ಮಾಡಿರೋದ್ರಿಂದ ಆ ಮದುವೆ ಮಾಡ್ಕೊಡೋಂಥವ್ರು, ಆ ಮದುವೆಗೆ ಇನ್ವೆಸ್ಟ್ ಮಾಡಿರೋಂಥವ್ರು, ಆ ಭಾವನೆಗಳೆಲ್ಲ ಹಂಚ್ಕೊಳ್ಳೋಂಥ ನೆಂಟರು ಪಂಟರು ಅವ್ರ ಪರಿಸ್ಥಿತಿ ಏನು ಒಂದು ಸಾರಿ ಆಲೋಚನೆ ಮಾಡಬೇಕಾಗುತ್ತೆ. ಇವಾಗ ನಮ್ಮ ಫಾರ್ ಎಕ್ಸಾಂಪಲ್ ಸವಿತಾ ಸಮಾಜ ನಮ್ಮ ಬಂಧುಗಳು, ನಮ್ಮ ಸ್ನೇಹಿತರು ಅಂದ್ಕೊಳ್ಳಿ. ಅವರು ಅಂಗಡಿಗಳಿಗೆ ಮಂಗಳವಾರ ಯಾರು ಹೋಗಲ್ಲ, ಶುಕ್ರವಾರ ಹೋಗಲ್ಲ, ಶನಿವಾರ ಹೋಗಲ್ಲ. ಅವ್ರಿಗೆ ಹೋಗೋದೇ 3 ದಿವಸ ಅವ್ರ ಅಂಗಡಿಗಳಿಗೆ. ನೀವು ಭಾನುವಾರ ಬಂದ್ ಮಾಡೋದ್ರಿಂದ ಸವಿತಾ ಸಮಾಜದ ಸ್ನೇಹಿತರ ಅಂಗಡಿಗಳು ಭಾನುವಾರ ಮುಚ್ಚಿದ್ರೆ ಆ ವಾರನೂ ಅವರ ಭವಿಷ್ಯದ ಆರ್ಥಿಕ ಸ್ಥಿತಿಗತಿಗಳೇನಾಗುತ್ತೆ. ಈ ಥರ ಹೇಳ್ಕೊಂಡು ಹೋದರೆ ಪ್ರತಿ ಸಮುದಾಯದಲ್ಲಿ ಭಾನುವಾರ ಮಾಡೋಂಥ ಬಿಸ್ನೆಸ್, ನಾನ್ ವೆಜ್ ಬಿಸ್ನೆಸ್ ಇರ್ಬೋದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿರ್ಬೋದು. ಇವತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅವರು ಒಂದು ದಿವಸ ಮುಚ್ಚಿದ್ರೆ ಅವ್ರಿಗೆ ಒಂದು ವರ್ಷಕ್ಕೆ ಎಷ್ಟು ಫೀಸ್ ತಗೊತೀರಾ, ಅದು ಒಂದು ಪರ್ ಡೇ ಎಷ್ಟು ಬೀಳುತ್ತೆ. ಆ ಲೇಬರ್ಸ್ ಏನು ಮಾಡೋದಾಗುತ್ತೋ, ಆ ಲೇಬರ್ಸ್ ಊಟ ವ್ಯವಸ್ಥೆ ಎಲ್ಲ ಯಾರು ಮಾಡೋರು? ಆಗೋಂಥ ನಷ್ಟಕ್ಕೆ ಯಾರು ಹೊಣೆ, ಯಾರು ಈ ವ್ಯವಸ್ಥೆಗೆ? ತಮ್ಮ ಬಂದ್ ಬಗ್ಗೆ ನಾನು ಶಾಶ್ವತ ನೀರಾವರಿ ಹೋರಾಟಿಗೆ ವಿರೋಧಿಯಲ್ಲ. ನಾನು HN ವ್ಯಾಲಿ 3ನೇ ಹಂತದ ಶುದ್ಧೀಕರಣಕ್ಕೆ ವಿರೋಧಿಯಲ್ಲ. ನಿಮ್ಮ ಬಂದಿಗೆ ನಾನು ವಿರೋಧಿಯಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ನಾನು ಕೇಳ್ತಾ ಇರೋಂಥ ಪ್ರಶ್ನೆಗಳು ಬಂದಂಥ ಒಂದು ಮಾತಲ್ಲಿ ಸಿಂಪಲ್ ಆಗಿ ಹೇಳಿ ಹೋಗೋದಲ್ಲ. ಬಂದನ್ನ ಸುಮಾರು ಬಂಧುಗಳು ನೋಡಿರೋ ಅನುಭವ ನನಗಿದೆ. ಎಂತೆಂಥ ಬಂಧುಗಳು ರಾಜ್ಯದಲ್ಲಿ ಆಗಿರೋದು, ರಾಷ್ಟ್ರದಲ್ಲಾಗಿರೋ ಬಂಧುಗಳು ನಾನು ನೋಡಿದ್ದೀನಿ. ನೀವು ಬಂದಂತ ಡಿಕ್ಲೇರ್ ಮಾಡಿದ ತಕ್ಷಣ ಯಾವ ಮಾನದಂಡದ ಮೇಲೆ ಯಾವ್ಯಾವ ರೀತಿ ಜನಗಳಿಗೆ ರಕ್ಷಣೆ ಕೊಟ್ಟಿದ್ದೀರಾ, ಯಾವ ಇಲಾಖೆಯಿಂದ ಏನು ಪ್ರಿಕಾಷನರಿ ಸ್ಟೆಪ್ಸ್ ತಗೊತಾ ಇದ್ದೀರಾ, ಈ ಮದುವೆಗಳಾಗ್ಬೋದು, ರಂಜಾನ್ ಆಗ್ಬೋದು, ಹಿಂದೂ ಮುಸ್ಲಿಮ್ಗಳು ಹಬ್ಬ ಒಂದೇ ಗ್ಯಾಪ್ ಇದೆ, ಸೌಹಾರ್ದತೆ ವಿಷಯ ಹೆಂಗೆ ತಗೊತೀರಾ? ಯಾರು ಇದಕ್ಕೆ ನಿಮಗೆಲ್ಲ ಸಲಹೆ ಕೊಡ್ತಾ ಇದ್ದಾರೆ ಈ ಡೇಟು ತಗೊಳ್ಳೋದಕ್ಕೆ? 15